ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಈವ್ನಿಂಗ್ ವ್ಲಾಗ್. ಸೊ ನಂದೆಲ್ಲ ಈವ್ನಿಂಗ್ಗೆ ಬಿಡಿ ವ್ಲಾಗ್ ಸ್ಟಾರ್ಟ್ ಆಗೋದು. ಸೊ ಇವತ್ತಿನ ವ್ಲಾಗ್ ನಮ್ಮ ಪ್ರೀತಮ್ಗೆ ಸ್ನಾನ ಮಾಡಿ ಮಲಗಿಸಿದ್ದೀನಿ. ಸೊ ಮಲಗಿದ ತಕ್ಷಣ ನಾನು ವ್ಲಾಗ್ನ ಶುರು ಮಾಡ್ತೀನಿ. ಬನ್ನಿ ನೋಡೋಣ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಹಾಗೆ ನಿಮ್ಗೇನೋ ತೋರಿಸ್ಬೇಕಿತ್ತು. ನಮ್ಮ ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಸ್ಟ್ರೋಲರ್ ಬುಕ್ ಮಾಡಿದ್ದೆ. ಸೊ ಬಂದಿದೆ, ಚೆನ್ನಾಗಿದೆ. ಇದರದ ಅನ್ಬಾಕ್ಸಿಂಗ್ ನಾನು ವಿಡಿಯೋ ತೋರಿಸ್ತೀನಿ, ಯಾವ ಥರ ಇದೆ, ಯಾವ ಥರ ಇನ್ಸ್ಟಾಲ್ ಮಾಡಿದ್ವಿ ಅಂತ. ಸೊ ಪ್ರೀತಮಿಂದ ಯಾವ ಥರ ಇನ್ಸ್ಟಾಲ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು. ತುಂಬ ನನಗೆ ಅಫೋರ್ಡಬಲ್ ಪ್ರೈಸಲ್ಲಿ ಬೇಕಿತ್ತು, ಕಡಿಮೆ ದುಡ್ಡಲ್ಲಿ ಚೆನ್ನಾಗಿರೋದೊಂದು ಪ್ರಾಡಕ್ಟ್ನ ಹುಡುಕ್ತಾ ಇದೆ. ಆ ಚೇರ್ ಇದೆಯಲ್ಲ, ಲವ್ ಲ್ಯಾಬ್. ಸೊ ಅದೇ ಇದು. ಓಕೆ, ನಾನು ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಅಷ್ಟರಲ್ಲಿ ಮತ್ತೆ ಸಿಗ್ತೀನಿ. ಇದು ಬಂದ್ಬಿಟ್ಟು ಸ್ಟ್ರೋಲರ್ ನನಗೆ ಪ್ರೀತಮ್ಗೋಸ್ಕರ ಅಂತ ಬುಕ್ ಮಾಡಿದ್ದು. ಬ್ರ್ಯಾಂಡ್ ಬಂದ್ಬಿಟ್ಟು ಲವ್ ಲ್ಯಾಪ್ ಅವ್ರದ್ದು. ನಾನು ಬೌನ್ಸಿಂಗ್ ಚೇರ್ ತೊಗೊಂಡಿದ್ದೀನಲ್ಲ, ಅದು ಕೂಡ ಸೇಮ್ ಬ್ರ್ಯಾಂಡ್. ಈ ಬ್ರ್ಯಾಂಡಲ್ಲಿ ಪ್ರಾಡಕ್ಟ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಇದನ್ನೇ ತೊಗೊಂಡೆ. ನನಗೆ ತುಂಬ ಅಂದರೆ ತುಂಬ ಬಜೆಟಲ್ಲಿ ಬೇಕಿತ್ತು. ಒಂದು 2,500-3 ಸಾವಿರ ಒಳಗಡೆ ಅಷ್ಟೇ ನಾನು ನೋಡ್ತಾ ಇದ್ದಿದ್ದು. ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ. ಇದು ಬಂದ್ಬಿಟ್ಟು 6 ತಿಂಗಳು ಮಗುವಿಂದ 6 ಮಂತಿಂದ 3 ಇಯರ್ಸ್ವರೆಗೂ ಮಗುವವರೆಗೂ ಕೂರಿಸ್ಬೋದು. 15 kg ಕೆಪಾಸಿಟಿಯನ್ನು ತೊಗೊಳುತ್ತೆ ಮಗುದು ವೆಯ್ಟು. ನನಗೆ ನಿಯರ್ ಬೈ ಇಲ್ಲೇ ಮನೆಯಲ್ಲಿ ಅಪಾರ್ಟ್ಮೆಂಟ್ ಸುತ್ತಮುತ್ತ ವಾಕಿಂಗ್ ಹೋದಾಗ ಅಂಥ ಒಂದು ಟೈಮಲ್ಲಿ ಬೇಕಾಗಿತ್ತು. ಹಾಗಾಗಿ ನಾನು ತುಂಬ ಕಡಿಮೆ ಬಜೆಟಲ್ಲಿ ತೊಗೊಂಡೆ. ಅದು ಬಂದು ಹೆಂಗೆ ಅಂದರೆ, ನನ್ನ ಹತ್ರ ವಾಕರ್ ಇತ್ತು. ನಮ್ಮ ಅಕ್ಕ ಪಾಪುಗೆ ಯೂಸ್ ಮಾಡ್ತಿದ್ದು ವಾಕರ್ ನನಗೆ ಕೊಟ್ಟಿದ್ರು. ಸೊ ಹಾಗಾಗಿ ವಾಕರ್ ತೊಗೊಳೋಗಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಈ ಒಂದು ಸ್ಟ್ರೋಲರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ. 3-4 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ, ಪಾಪು ಕಂಫರ್ಟಬಲ್ ಆಗಿದೆ. ಆಮೇಲೆ ವೀಲ್ ಅಷ್ಟೇ ತುಂಬ ಕೆಪಾಸಿಟಿ ಚೆನ್ನಾಗಿದೆ. ಎಷ್ಟು ಸಾಫ್ಟಾಗಿ ಟರ್ನ್ ಆಗುತ್ತೆ ಅಂತಂದರೆ, ಫ್ರಂಟ್ ವೀಲ್ ಬಂದ್ಬಿಟ್ಟು 360 ಡಿಗ್ರಿಯಲ್ಲೂ ಟರ್ನ್ ಆಗುತ್ತೆ. ಬ್ಯಾಕ್ ವೀಲ್ಗೆ ನಿಮಗೆ 2 ಬ್ರೇಕ್ ಕೊಟ್ಟಿರ್ತಾರೆ. ಹಾಗೆ 5 ಸೇಫ್ಟಿ ಲಾಕ್ ಕೊಟ್ಟಿರ್ತಾರೆ ಮಗುಗೆ ಕೂತ್ಕೊಂಡ್ಮೇಲೆ ಲಾಕ್ ಮಾಡೋದಕ್ಕೆ. ಫ್ರಂಟಲ್ಲಿ ಅದು ಹೋಲ್ಡ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಬ್ಲ್ಯಾಕ್ ಕಲರ್ ಇದೆ, ಅದು ಕಾಲಿಡೋದಕ್ಕೆ. ಈಗ ನಮ್ಮ ಪಾಪುಂಗೆ ಅಲ್ಲಿವರೆಗೂ ಏನೂ ಆಗೋದಿಲ್ಲ. ಅದು ವೀಲ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ರಫ್ ಯೂಸ್ ಅಂದರೆ ನಾವು ಇವಾಗೆಲ್ಲಾದರೂ ಟ್ರಾವೆಲ್ ಮಾಡ್ತೀವಿ ಅಂತಂದಾಗ ಈಸಿಯಾಗಿ ಇವಾಗ ಓಪನ್ ಮಾಡಿದ್ವಲ್ಲ ಅಷ್ಟೇ, ಒಂದು ಸ್ಮಾಲ್ ಹ್ಯಾಂಡ್ ಬ್ಯಾಗ್ ಥರ ಕ್ಯಾರಿ ಮಾಡ್ಬೋದು. ಎಲ್ಲಾದರೂ ಕಾರಲ್ಲಿ ಸ್ಮಾಲ್ ಫ್ಯಾಮಿಲಿ ಟ್ರಾವೆಲ್ ಮಾಡ್ತೀವಿ ಅಂತ ಅಂದಾಗ. ತುಂಬ ಚೆನ್ನಾಗಿತ್ತು. ನೋಡೋಣ ಅಂತೇಳಿ ಬುಕ್ ಮಾಡಿದೆ. ಬುಕ್ ಮಾಡಿದ ತಕ್ಷಣವೇ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿದ್ದೆ ನಾನು. ಪ್ರೀತಮ್ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಂಡಿದ್ದ. ಆಮೇಲೆ ತುಂಬ ಮಗುನ ಕ್ಯಾರಿ ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಚೀಪ್ ಆ್ಯಂಡ್ ಬೆಸ್ಟ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಹೇಗೋ ಇದೆ ಅಂತ ಹೇಳಲ್ಲ, ಅದನ್ನೇ ಟೆಸ್ಟ್ ಮಾಡ್ತಾಯಿದ್ರು. ಫ್ರಂಟ್ ವೀಲ್ ಮಾತ್ರ 360 ಡಿಗ್ರಿಯಲ್ಲಿ ಕಂಪ್ಲೀಟಾಗಿ ಟರ್ನ್ ಆಗುತ್ತೆ. ಯಾವ ಥರ ಬೇಕಾದ್ರೂ ನೀವು ಟರ್ನ್ ಮಾಡ್ಬೋದು. ನಮ್ಮ ಪಾಪುಗೆ ಅಮ್ಮನ ಮನೇಲಿ ಇದ್ದಾಗ ಅಷ್ಟೇ ನಾನು ಬಿಸಿಲು ತೋರಿಸೋದಕ್ಕೆ ಆಗ್ತಾಯಿತ್ತು. ಅದಾದಮೇಲೆ ಅಪಾರ್ಟ್ಮೆಂಟ್ ಬಂದಾಗಿಂದ ಅವನ್ನ ಬಿಸಿಲಿಗೆ ಕರ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ನಮಗೆ ಬಾಲ್ಕನಿಲಿ ಬಿಸಿಲು ಬರ್ತಾ ಇರಲಿಲ್ಲ. ಹಾಗಾಗಿ ಅಲ್ಲೇ ಸ್ವಲ್ಪ ನಿಯರಲ್ಲಿ ಮನೆ ಆಪೋಸಿಟಲ್ಲಿ ಬಿಸಿಲು ಬರುತ್ತೆ. ಹಾಗಾಗಿ ಅಲ್ಲಿ ಕರ್ಕೊಂಡೋಗಿದ್ದೆ. ಜಸ್ಟ್ ಹೇಗಿರುತ್ತೆ ಹಂಗೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು. ಪ್ರೀತಮ್ ಕೂಡ ಅವ್ನಿಗೇಂತ ನಾನು ಭಯ ಆಗುತ್ತೆ, ಭಯ ಪಡುತ್ತೆ ಅಂತ ಅಂದ್ಕೊಂಡಿದ್ದೆ. ಪ್ರೀತಮ್ಗೆ ಭಯನೇ ಆಗಿಲ್ಲ, ಆರಾಮಾಗಿ ಕೂತ್ಕೊಂಡಿದ್ದ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮಿಷಿನ್ ಮೇಲ್ಗಡೆ ಪಾರ್ಟ್ಸ್ ತೆಗೆದುಬಿಟ್ಟು ಸ್ಟಡಿ ಟೇಬಲ್ ಥರ ಮಾಡ್ಕೊಂಡಿದ್ದೀನಿ ಅಂತ. ನನಗೆ ಮಿಷಿನ್ ಜಾಸ್ತಿ ಯೂಸ್ ಆಗ್ತಾ ಇರಲಿಲ್ಲ. ಇವಾಗ ನಂಗೆ ಅಷ್ಟೊಂದು ಟೈಮ್ ಇಲ್ಲ ಸ್ಟಿಚಿಂಗ್ ಎಲ್ಲ ಮಾಡೋದಕ್ಕೆ. ಆ ಟೇಬಲ್ ಜಾಗ ಅಷ್ಟು ವೇಸ್ಟ್ ಆಗ್ತಾಯಿತ್ತು. ನನಗೆ ಆ ಥರ ಇದ್ದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಆ ಒಂದು ಮೇಲ್ಗಡೆ ಪಾರ್ಟ್ಸನ್ನು ತೆಗೆದುಬಿಟ್ಟು ಅದನ್ನು ಸ್ಟಡಿ ಟೇಬಲ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಚೇರ್ ಕುತ್ಕೊಳ್ಳೋಕೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ಹಾಗೆ ಕೆಳಗಡೆದು ಪೆಡಲ್ ಮಾಡೋದಿತ್ತಲ್ಲ, ಅದನ್ನೆಲ್ಲ ಕೂಡ ನಟ್ಟಲ್ಲಿರುತ್ತೆ. ಇದು ಕಂಪ್ಲೀಟ್ ಎಲ್ಲ ಪಾರ್ಟ್ಸ್ನು ಸಪ್ರೇಟ್ ತೆಗೆದುಬಿಡ್ಬೋದು. ಮೇಲ್ಗಡೆ ಫ್ಲೈವುಡ್ ಬೇರೆ, ಮತ್ತು ಆ ಸ್ಟ್ಯಾಂಡು ಎಲ್ಲನೂ ತೆಗಿಬೋದು. ಎಲ್ಲದಕ್ಕೂ ಅಟ್ಯಾಚಬಲ್ ಇದೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬಾಕ್ಸ್ ಆ ಮಿಷಿನ್ಗೆ ಅಂತ ನನಗೆ ಕೊಟ್ಟಿದ್ದು. ನಾನು ಚಂಡೀಗಢಲ್ಲಿ ತೊಗೊಂಡಿದ್ದು. ಅಲ್ಲಿ ನಮ್ಮ ಮನೇಲಿ ಸರ್ವಿಸಲ್ಲಿ ಇದ್ರಲ್ಲ, ಆವಾಗ ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡೆ. ಅಲ್ಲಿ ಸ್ವಲ್ಪ ರೇಟ್ ಕೂಡ ಕಡಿಮೆ ಇತ್ತು. ಆಮೇಲೆ ಈ ಥರ ಬಾಕ್ಸ್ ಕೊಟ್ಟಿದ್ದರು. ನಿಮಗೆ ಬೇಕಂದರೆ ಈಗ ಮನೆಯಲ್ಲಿ ತುಂಬ ಸ್ಪೇಸ್ ಕಡಿಮೆ ಇದೆ, ಅಷ್ಟು ಜಾಗ ಇಲ್ಲ, ಆ ಥರ ಇದ್ದಾಗ ಈ ಥರ ಬಾಕ್ಸ್ ಮಾಡಿಸ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಯಾಕೆ ಅಂತಂದರೆ ಈ ಬಾಕ್ಸ್ನ ಎಲ್ಲಿ ಬೇಕಾದರೂ ನೀವು ಕ್ಯಾರಿ ಮಾಡ್ಬೋದು.
ಯಾವ ಜಾಗದಲ್ಲಾದರೂ ಇಟ್ಕೊಂಡು ಬಟ್ಟೆಯನ್ನು ಸ್ಟಿಚ್ ಮಾಡ್ಬೋದು. ಡೈನಿಂಗ್ ಟೇಬಲ್, ಸೋಫಾ, ಬೆಡ್, ದಿವಾನ್ ಕಾಟ್ ಎಲ್ಲಾದರೂ ನಿಮ್ಗೆ ಕಂಫರ್ಟಬಲ್ ಹಿಂಗೆ ನೆಲದ ಮೇಲೆ ಕುತ್ಕೊಂಡು ಹೊಲಿತಾರೆ ಇದನ್ನು. ಅಂದರೆ ಅಲ್ಲಿ ವೀಲ್ ಇದೆಯಲ್ಲ, ಅಲ್ಲಿ ನಿಮಗೆ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಒಂದು ಹ್ಯಾಂಡಲ್ ಕೊಡ್ತಾರೆ. ಅದನ್ನು ತಿರುಗಿಸ್ಕೊಂಡು ಈ ಕೈಯಲ್ಲಿ ಹೊಲಿತಾರೆ. ಅದಕ್ಕೆ ಕರೆಂಟ್ ಬೇಡ, ಪೆಡಲ್ ಮಾಡೋದು ಬೇಡ. ಅದು ನಾನು ತೆಗೆದಿಟ್ಬಿಟ್ಟಿದ್ದೀನಿ, ಅದು ಬೇರೆ ಸೆಟ್ಟಿಂಗ್ ಬರುತ್ತೆ. ನನಗೆ ಆ ಥರ ಒಂದು ಕೈಯಲ್ಲಿ ತಿರುಗಿಸ್ಕೊಂಡು ಇನ್ನೊಂದು ಕೈಯಲ್ಲಿ ಬಟ್ಟೆ ಹೊಲಿಯೋದು ಕಷ್ಟ. ಅದಕ್ಕೆ ಮೋಟರ್ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಟಿಚ್ ಆಗುತ್ತೆ. ಈ ಥರ ಮಾಡಿದ್ರೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ. ನಿಮ್ಗೆ ಏನಾದರೂ ಕೈಯಲ್ಲೇ ಮಾಡ್ತೀನಿ ಅಂದರೆ ಆ ಥರ. ಈಗ ಇಷ್ಟೇ ಜಾಗ, ಒಂದು ಬೆಡ್ ಕೆಳಗಡೆ ಇಲ್ಲ ಒಂದು ಕಬೋರ್ಡಲ್ಲಿ ಎಲ್ಲಾದರೂ ಇಟ್ಕೊಂಡ್ರು ಮಿಷಿನ್ನ ಅಷ್ಟು ಸ್ಪೇಸ್ ಉಳಿಯುತ್ತೆ. ಹಾಗಾಗಿ ನಾನು ಕಂಪ್ಲೀಟಾಗಿ ತೆಗೆದು ಎತ್ತಿಟ್ಬಿಡೋಣ ಅಂದ್ಕೊಂಡೆ. ಓಕೆ, ಬುಕ್ಸು, ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಇಡೋದಕ್ಕಾಗುತ್ತೆ ಟೇಬಲ್ ಥರ ಅಂತ ಹೇಳ್ಬಿಟ್ಟು ಅದನ್ನು ಆ ಥರ ಮಾಡಿಕೊಂಡು ಇದನ್ನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಅದು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗ ಕೇಳಿದ್ರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದೇ ಥರ ನೀವು ಬೇಕಾದರೆ ವುಡ್ಡಲ್ಲಿ ಮಾಡಿಸ್ಕೋಬೋದು. ಈ ಥರ ಏನಾದರೂ ಒಂದು ಐಡಿಯಾ ಕೊಟ್ಟರೆ ಮಾಡಿಕೊಡ್ಬೋದು. ಇಲ್ಲ ಇಲ್ಲಿ ಈ ಸೈಡಲ್ಲಿ ನನಗೆ ಸಿಗೋದು ಡೌಟ್ ಅನಿಸುತ್ತೆ ಈ ಥರ ಬಾಕ್ಸ್ ಎಲ್ಲ. ಇಲ್ಲಿ ನಾನು DIY ನೋಟಿಸ್ ಬೋರ್ಡ್ ಮಾಡ್ತಾಯಿದ್ದೀನಿ. ಇದು ಬಂದು ನನಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಬೇಕಾಗಿತ್ತು. ನೀವು ಅಮೆಝಾನಲ್ಲಿ ಸಿಗುತ್ತೆ, ನಿಮಗೆ ನೋಡ್ಬೋದು. ಫ್ರಿಡ್ಜ್ ಮ್ಯಾಗ್ನೆಟ್ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನರ್ ಬರುತ್ತೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂತ ಎಲ್ಲ ಹೇಳ್ಬಿಟ್ಟು ಅದ್ರಲ್ಲಿ ಡಿಫ್ರೆಂಟ್ ಎಲ್ಲ ಬರುತ್ತೆ. ಮಂತ್ಲಿದು ಬರುತ್ತೆ. ನಾನು ಅದನ್ನೇ ಚೆಕ್ ಮಾಡಿದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆದರೆ ಅದು ನನಗೆ 500 ಕಾಸ್ಟ್ಲಿ ಅನ್ನಿಸ್ತು. ಹಾಗಾಗಿ ಮನೆಯಲ್ಲೇ ಒಂದು ಥರ್ಮಾಕೋಲು ಮತ್ತು ವೇಸ್ಟ್ ಬಟ್ಟೆ ಒಳಗೆ ಮಾಡ್ಕೋಬೋದು. ಆ ಥರ ಪೇಪರ್ಗಳಂತೂ ತುಂಬ ಇದೆ. ಅದ್ರಲ್ಲಿ ಬರೆದ್ಬಿಟ್ಟು ಅದರಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕೋ ಥರ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಹಾಗಾಗಿ ನಾನು ಇದನ್ನೇ ರೆಡಿ ಮಾಡಿಕೊಂಡೆ. ಆಮೇಲೆ ನಾನು ಏನೇ ಪ್ಲ್ಯಾನರ್ ಇಲ್ದಲೇ ಕೆಲಸ ಮಾಡಲ್ಲ. ನನಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಟೈಮ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಪ್ಲ್ಯಾನ್ ಇರಬೇಕು. ಡೈರಿಲಿ ಬರೆದಿಡ್ತಿದ್ದೆ. ಸೊ ಅದಕ್ಕೋಸ್ಕರ ಈ ಒಂದು ಬೋರ್ಡು ನೋಟಿಸ್ ಬೋರ್ಡ್ ಮಾಡ್ತಾ ಇದ್ದೆ. ಪ್ರಗತಿಗೋಸ್ಕರ ಅಂತ ಮಾಡಿದೆ. ಲಾಸ್ಟ್ ಟೈಮ್ ಬಂದುಬಿಟ್ಟು ಪ್ರಾಜೆಕ್ಟ್ ವರ್ಕಿಗೆ ಅಂತ ಹೇಳ್ಬಿಟ್ಟು ಒಂದು ಥರ್ಮಾಕೋಲ್ ತರಿಸಿದ್ವಿ. ಅವರೇನೋ ಟೀಚರು ಮನೆ ಮಾಡೋದಕ್ಕೆ ಹೇಳಿದರು. ಆಮೇಲೆ ಏನೋ ಹೇಳಿದಂತೆ ಬೇಡ, ಇವಾಗ ಬೇರೆ ಪ್ರಾಜೆಕ್ಟ್ ಕೊಡ್ತೀವಿ ಅಂತ. ಸೊ ತೊಗೊಂಡ್ಬಂದುಬಿಟ್ಟಿದ್ರು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮಗಳಿಗೆ ಟೈಮ್ ಟೇಬಲ್ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ವೇರಿ ಆಗ್ತಾಯಿತ್ತು. ಹಾಗಾಗಿ ಒಂದು ನೋಟಿಸ್ ಬೋರ್ಡ್ ಎಲ್ಲ ಬರುತ್ತಲ್ಲ, ಆ ಥರ ಒಂದು ಪ್ಲ್ಯಾನರ್ಗೆ ಒಂದು ಬೋರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಥರ್ಮಾಕೋಲ್ನ ಬೋರ್ಡ್ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೊಂದು, ನನಗೊಂದು. ನನಗೆ ಯಾಕಪ್ಪ ಅಂತ ಅಂದರೆ ಕಿಚನಲ್ಲಿ ಏನಂತೆ ಅಂದರೆ ಇವಾಗ ನಾನು ಬ್ರೇಕ್ಫಾಸ್ಟ್ ಲಿಸ್ಟ್ ಎಲ್ಲ ಡೈರಿಲೇ ಬರ್ಕೊತಾ ಇದ್ದೆ. ಅದನ್ನು ತೆಗೆಯೋದು, ನೋಡೋದು ಮತ್ತು ಆ ಥರ ಆಗ್ತಾಯಿತ್ತು. ಸೊ ಹಾಗಾಗಿ ಬೋರ್ಡ್ಗೆ ಆಗಿಬಿಟ್ರೆ ಅಲ್ಲೇ ಇರುತ್ತೆ. ಸೊ ಯಾವುದು ಏನೇನಿರುತ್ತೆ ಅದನ್ನು ಹಂಗಂಗೆ ಬರ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ನನಗೊಂದು ಮಾಡ್ಕೊಂಡಿದ್ದೀನಿ, ಪ್ರಗತಿಗೆ ಟೈಮ್ ಟೇಬಲ್ಸ್ ಯಾಕೆ ಕೊಡ್ತೀರಾ ಅಂತ ಅನ್ಬೋದು ನೀವು. ಅಕಸ್ಮಾತು ನಿಮಗೆ ಏನಕ್ಕೆ ಅಂದರೆ ನನ್ನ ಮಗಳಿಗೆ ಯಾಕೆ ನಾನು ಟೈಮ್ ಟೇಬಲ್ ರೂಢಿ ಮಾಡಿದ್ದು ಅಂತ ಅಂದರೆ ನನ್ನ ಮಗಳು ತುಂಬ 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 ಸ್ಲೋ. ನನಗೆ ಡೆಡ್ ಆಪೋಸಿಟ್ ನನ್ನ ಮಗಳು. ಅಷ್ಟು ಸ್ಲೋ. ಈಗ ಅರ್ಜೆಂಟ್ ಆಗೋಗಿದೆ, ಟೈಮ್ ಹೋಗಬೇಕು, ಓಡು ಅಂದ್ರೂ ಅವಳು ಸ್ಲೋಗೆ ಹೋಗೋದು, ಅಷ್ಟು ನಿಧಾನ. ಸೊ ಆ ಒಂದು ಇದಕ್ಕೆ ನಾನೇನು ಮಾಡಿದೆ, ಈ ಥರ ಟೈಮ್ ಟೇಬಲ್ ಆದರೂ ಕೊಟ್ಟರೆ ಆ ಟೈಮ್ಗೆ ಕೆಲಸ ಮಾಡ್ತಾ ಅವಳಿಗೆ ಒಂದು ಸ್ಪೀಡ್ ಆಗುತ್ತೆ. ಸ್ಪೀಡ್ನ ಪಿಕಪ್ ಮಾಡೋದಕ್ಕೆ ಒಂದು ಅಡ್ಜಸ್ಟ್ ಆಗ್ಬೋದೇನೋ ಅಂತ 6:10 ಆಗೋಗಿದೆ. ಇನ್ನು ಒಂದು 5 ನಿಮಿಷದಲ್ಲಿ ಬಸ್ ಸ್ಟಾಪಲ್ಲಿ ಇರಬೇಕು, ಬಸ್ ಬಂದ್ಬಿಡುತ್ತೆ ಅಂದ್ರೂ ಅಷ್ಟು ಸ್ಲೋ. ಹರಿ ಮಾಡೋದೇ ಇಲ್ಲ ನನ್ನ ಮಗಳು. ಯಾವುದೇ ಕಾರಣಕ್ಕೂ ಅದೆಷ್ಟೇ ಅರ್ಜೆಂಟ್ ಆದ್ರೂ ಅಷ್ಟೇ ಸ್ಲೋ. ಸೊ ಈ ಒಂದು ರೀಸನ್ಗೆ ನನಗೆ ಟೈಮ್ ಟೇಬಲ್ ಬೇಕು ಅನ್ನಿಸ್ತು. ನೀವು ಮಾಡಲೇಬೇಕು, ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿಲ್ಲ. 2-3 ಮಕ್ಕಳು ಫಾಲೋ ಮಾಡ್ತೀನಿ ಅಂದ್ರೂ ಕೂಡ ಅದು ಒಂದು ಗುಡ್ ಹ್ಯಾಬಿಟ್ ಅಲ್ವಾ ಅಂತ ತೋರಿಸಿದಷ್ಟೇ. ಅದಕ್ಕೂ ಕೂಡ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿತ್ತು ನನ್ನ ಮಗಳದ್ದು ಸ್ಕೂಲ್ ರೊಟೀನ್ ಹಾಕಿದಾಗ. ಏನೂ ಮಾಡೋಕ್ಕಾಗಲ್ಲ, ಈ ಪ್ರಪಂಚನೇ ಹಂಗೆ ಅಂತ ನಾನೇ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಇಟ್ಸ್ ಓಕೆ. ಅದಕ್ಕೋಸ್ಕರ ಮಾಡಿದೆ. ಏನಾದರೂ ಆ ಥರ ಯೂಸ್ ಆಗೋವಂತಹ ವಸ್ತು ಇದ್ದರೆ, ಬಿಸಾಕುವಂಥ ವಸ್ತು ಇದ್ದರೆ ಈ ಥರ ಏನಾದರೂ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಯೂಸ್ ಆದರೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಅದು ನನಗೊಂದು, ನನ್ನ ಮಗಳಿಗೊಂದು ಡಬಲ್ ಸೈಡ್ ಟೇಪ್ ಬೇಕು ಅದನ್ನು ವಾಲ್ಗೆ ಸ್ಟಿಕ್ ಮಾಡೋದಕ್ಕೆ. ನನ್ನ ಮಗಳಿಗೆ ಇದುವರೆಗೂ ಐಡಿಯಾ ಬಂದಿಲ್ಲ, ಮಮ್ಮಿ ಅದನ್ನು ಎಲ್ಲಿ ಬರೆಯೋದು, ಅದ್ರ ಮೇಲೆ ಬರೆಯೋದಾ, ಹಿಂದೆ ಬರೆಯೋದಾ, ಅಳಿಸೋದು ಹೆಂಗೆ, ಮತ್ತೆ ಬರೆಯೋದು ಹೆಂಗೆ ಅಂತ ಬಂದಮೇಲೆ ತೋರಿಸ್ತೀನಿ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ಅವಳಿಗೆ ಒಂದು ಟೈಮ್ ಟೇಬಲ್ ಕೂಡ ಬರ್ಕೊಡ್ಬೇಕು. ನಮ್ಮ ಪ್ರೀತಮ್, ನಮ್ಮ ಮಮ್ಮಿ ಯಾಕೆ ಒಬ್ಬಳೇ ನಿಂತ್ಕೊಂಡು ಹಿಂಗೆ ವಟ ಅಂತಿದ್ದಾಳೆ ಅಂತ ನೋಡ್ತಾ ಇದ್ದಾನೆ ಆಶ್ಚರ್ಯವಾಗಿ. ಎಲ್ಲ ಪ್ರೀತು? ಹಾಂ, ಹೌದಾ? ಹೋಗ್ಲಿ, ಒಂದ್ಸರಿ ತೋರಿಸ್ತೀನಿ.
ನಮ್ಮ ಪ್ರೀತುಗೆ ತಲೆಗೆ ಸ್ನಾನ ಮಾಡಿಸಿಲ್ಲ, ಎಣ್ಣೆ ಹಾಕಿದ್ದೀನಿ, ಕೋಕೋನಟ್ ಆಯಿಲ್ ಹಚ್ತೀನಿ ಕೂದಲು ಬರಲಿ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ 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 ಕಪ್ಪ ಕಾಣಿಸ್ತಾ ಇದೆ ಇವಾಗ, ಅಷ್ಟೊಂದೇನು ಬಂದಿಲ್ಲ, ಸ್ವಲ್ಪ. ಹಾಗೆ ತುಂಬ ಜನ ಕೇಳೋದು ನಮ್ಮ ಪಾಪು 5 ಮಂತ್ಸ್ ಕಂಪ್ಲೀಟ್ 6 ರನ್ನಿಂಗು, ನಿಮ್ಮ ಪಾಪು ರೋಲ್ ಆಗುತ್ತಾ ದಬಾಕೋತಾನ ಅಂತ. ಇಲ್ಲ, ಈ ಥರ ಒಂದು ಸೈಡಲ್ಲಿ ಮಲ್ಕೊಂಡು ಟ್ರೈ ಮಾಡ್ತಾ ಇದ್ದಾನೆ, ಬಟ್ ಇನ್ನೂ ಫುಲ್ ಕಂಪ್ಲೀಟಾಗಿ ಮಕ್ಕಡೆ ಆಗಿಲ್ಲ, ದಬಾಕೊಂಡಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ನಂಗೆ ಮಲ್ತಾಗೆಲ್ಲ ಕ್ಯಾಮ್ರಾ ಇಟ್ಕೊಂಬಂದು ನಿಂತ್ಕೊತೀನಿ, ಫಸ್ಟ್ ರೋಲ್ ಆಗಿರೋದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ. ಅವನು ಅಲ್ಲಿಂದ ಮತ್ತೆ ಹಾಗೆ ಸೀದಾ ಮಲ್ಕೊಂಡ್ಬಿಡ್ತಾನೆ. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಆಗಿಲ್ಲ. ಒಂದೊಂದು ಮಕ್ಕಳು ಒಂದೊಂದು ಥರ ಇರುತ್ತೆ, ಏನು ತೊಂದರೆ ಇಲ್ಲ. ಒಂದು 6 ತಿಂಗಳಾದಮೇಲೂ ಆಗುತ್ತಾರೆ, 5 ತಿಂಗಳಾದ್ಮೇಲೆ ಆಗುತ್ತೆ, ತೊಂದರೆ ಇಲ್ಲ. ನಿಧಾನಕ್ಕಾದರೂ ಏನೂ ತೊಂದರೆ ಇಲ್ಲ. ಹಿಂಗಂತ ಅಂದರೆ ನನಗೊಂದು ಅಂದಾಜಲ್ಲಿ ಒಂದು ವಾರ, ಒಂದು ಸ್ವಲ್ಪ ದಿನದಲ್ಲಿ ನನ್ನ ಮಗ ರೋಲ್ ಆಗ್ತಾನೆ ಅಂತ. ಸೊ ಇದಕ್ಕೆ ನಾನು ಡಬಲ್ ಸೈಡ್ ಟೇಪನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ, ವಾಲ್ಗೆ ಸ್ಟಿಕ್ ಮಾಡೋದಕ್ಕೆ. ಒಂದು 3 ಟೈಮ್ಸ್ ಅದನ್ನು ಒಂದು ಸ್ಟಿಕ್ ಮಾಡಿಬಿಟ್ಟು ಹಿಂಗೆ ಫಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಯಾವ ಜಾಗದಲ್ಲಿ ಫಿಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಸೊ ಇಷ್ಟೇ. ಈ ಥರ್ಮಾಕೋಲು ಲೈಟ್ ವೆಯ್ಟ್ ಇರುತ್ತೆ, ಭಾರ ಇರೋದಿಲ್ಲ. ಹಾಗಾಗಿ ನೀವು ಡಬಲ್ ಸೈಡ್ ಟೇಪ್ ಹಾಕಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಫಿಕ್ಸ್ ಆಗುತ್ತೆ ಅದು ಗೋಡೆಗೆ. ಈಗ ನನ್ನ ಮಗಳನ್ನ ಕೇಳಿಕೊಂಡು ಆ ಟೈಮಿಂಗ್ಸನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮಿಂಗ್ಸ್ ತುಂಬ ಚೇಂಜ್ ಆಗಿಬಿಟ್ಟು, ಫಸ್ಟ್ 2:33ಗೆಲ್ಲ ಬರ್ತಾಯಿದ್ದೀವಿ, 3:15, 3:30 ಆಗ್ತಾಯಿದೆ. ಸೊ ಅಲ್ಲಿಗೆ ನಂದು ಒಂದು ಅರ್ಧ ಗಂಟೆ ಟೈಮಿಂಗ್ಸ್ ವೇರಿ ಆಗಿಬಿಟ್ಟಿತ್ತು. ಆಮೇಲೆ ಸ್ಟಡಿ ಟೈಮು ಅಷ್ಟೇ, ಸ್ಕೂಲಿಂದ ಬಂದು ಸ್ವಲ್ಪ ಎಲ್ಲ ಆಗಿಂದ ನೆಕ್ಸ್ಟ್ ಡೇ ಸ್ಟಡಿ ಟೈಮ್ಗೆ ಹಾಕಿದ್ದೀನಿ. ಯಾಕೆಂದರೆ ನೈಟು ತೀರಾ ಸ್ವಲ್ಪ ಸುಸ್ತಾಗಿ ಬಂದಾಗ ನಿದ್ದೆಲಿ ಇರ್ತಾಯಿದ್ರು, ಹೋಮ್ವರ್ಕ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಓದೋದಕ್ಕಾಗ್ತಾಯಿರಲಿಲ್ಲ. ಸೊ ಹಾಗಾಗಿ ಸ್ಕೂಲಿಂದ ಬಂದ ತಕ್ಷಣ 1 ಅವರ್ ಆದ ತಕ್ಷಣ ನಾನು ಸ್ಟಡಿ ಟೈಮ್ ಹಾಕಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಟಿ ವಿ ನೋಡೋದು, ಆಮೇಲೆ ಊಟ ಮಾಡೋದು, ಆಮೇಲೆ ಮಲ್ಕೊಳ್ಳೋದಾಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ಇದೊಂದಿಷ್ಟು ಪಾಯಿಂಟ್ಸನ್ನು ಪ್ರತಿದಿನ ನೀನು ಓದು ಅಂತ ಹೇಳ್ಬಿಟ್ಟು ನಾನು ಇದನ್ನು ಬರ್ಕೊಟ್ಟಿದ್ದೀನಿ. ನೀವು ಪಾಸ್ ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಳಿಗೆ ಇದನ್ನು ಹೇಳ್ಕೊಡಿ. ಯಾಕೆ ಅಂತಂದರೆ ನನ್ನ ಮಗಳು ಯಾವಾಗಲೂ ಕೇಳೋದು, ಮಮ್ಮಿ ನಾನು ಹೆಂಗಿದ್ರೆ ನಿಂಗೆ ಇಷ್ಟ ಆಗುತ್ತೆ, ನಾನು ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಇದನ್ನು ಬರ್ಕೊಟ್ಟಿದ್ದೀನಿ. ಇದನ್ನು ಲೈಫಲ್ಲಿ ಫಾಲೋ ಮಾಡು, ಇದಿಷ್ಟು ನಿನ್ನಲ್ಲಿ ಅಳವಡಿಸ್ಕೊ. ಸೊ ಅಷ್ಟೇ ನಂಗೆ ಸಾಕು, ಅದು ನಂಗೆ ತುಂಬ ಖುಷಿ ಕೊಡುತ್ತೆ ಅಂತ. ಹಾಗೆ ಪ್ರೀತಮ್ ಸ್ವಲ್ಪ ಹಠ ಮಾಡ್ತಾಯಿದ್ದ. ನನಗೆ ಅಡುಗೆ ಮಾಡೋ ಟೈಮ್ ಆಗಿತ್ತು. ಸ್ವಲ್ಪ ಅಡುಗೆ ಅಂತಂದರೆ ಏನಿಲ್ಲ, ಏನಾದ್ರು ಎಕ್ಸ್ಟ್ರಾ ಪಲ್ಯ ಆ ಥರ ಮಾಡ್ತೀನಿ ಅಷ್ಟೇ. ಮಧ್ಯಾಹ್ನ ಆಗಿತ್ತು. ಇಲ್ಲಿ ನೋಡ್ತಾ ಇದ್ರಲ್ಲ, ಅದು ಸ್ಟ್ರೋಲರ್ದು ಪ್ಯಾಕಿಂಗ್ ಬಾಕ್ಸ್ ಮತ್ತು ಬಿಲ್. ಅದನ್ನು ಬಿಸಾಕಕ್ಕೆ ಹೋಗ್ಬೇಡಿ, ಯಾಕೆಂದರೆ ನಂಗೆ ಆಗಸ್ಟ್ 5ನೇ ತಾರೀಕುವರೆಗೂ ಅದು ರಿಟರ್ನ್ ಆಪ್ಷನ್ ಇದೆ. ಅಲ್ಲಿವರೆಗೂ ಏನಾದರೂ ನನಗೆ ಅದು ಇಷ್ಟ ಆಗಲಿಲ್ಲ ಅಂದರೆ, ಅಥವಾ ಏನಾದರೂ ಪ್ರಾಡಕ್ಟಲ್ಲಿ ಡಿಫೆಕ್ಟ್ ಅನಿಸಿದ್ರೆ, ಏನಾದರೂ ಆದರೆ ನಾನು ರಿಟರ್ನ್ ಮಾಡ್ಬೋದಲ್ವ. ನಾವು ಚೆನ್ನಾಗಿದೆ ಅಂತೆಲ್ಲ ಆಗಲೇ ಎಕ್ಸ್ಚೇಂಜ್ ಮಾಡಿಬಿಟ್ರೆ, ಅಂದರೆ ಆಚೆಗೆ ಬಿಸಾಕ್ಬಿಟ್ರೆ ಆಮೇಲೆ ರಿಟರ್ನ್ ಮಾಡೋ ಆಪ್ಷನ್ ಇರೋಲ್ಲ. ಸೊ ಹಾಗಾಗಿ ಯಾವುದೇ ಪ್ರಾಡಕ್ಟ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಅದು ಪ್ಯಾಕೇಜ್ ಹಾಗೆ ಇಟ್ಕೊಳ್ಳಿ. ಪ್ರೆಸೆಂಟ್ ಚೆನ್ನಾಗಿ ಅನಿಸ್ಬೋದು, ಆಮೇಲೆ ಏನಾದರೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ. ಏನು ಚೆನ್ನಾಗಿದೆಯಾ? ಸೊ ನೋಡಿದ್ರೆಲ್ಲ DIY ನೋಟಿಸ್ ಬೋರ್ಡ್ ಅಥವಾ ನಿಮ್ಮದು ಡೇ ರುಟೀನ್ ಪ್ಲ್ಯಾನ್ ಮಾಡಿರೋದನ್ನ ಸೊ ಸ್ಟಿಕ್ ಮಾಡೋದಕ್ಕೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇವಾಗ ಅಡುಗೆ ಏನು ಮಾಡೋಂಗಿಲ್ಲ, ಅಡುಗೆ ಎಲ್ಲ ಇದೆ. ಮಧ್ಯಾಹ್ನನೇ ಮಾಡಿಬಿಟ್ಟಿದೆ. ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ ವ್ಲಾಗ್ ಶುರು ಮಾಡಿದ್ದು. ಸೊ ಹಾಗಾಗಿ ಮಧ್ಯಾಹ್ನ 1 ಗಂಟೆಗೆಲ್ಲ ಅಡುಗೆ ಆಗಿತ್ತು. ಇವಾಗ ಅಡುಗೆ ಏನು ಮಾಡೋಂಗಿಲ್ಲ. ನಾನು ಲಾಸ್ಟ್ ಟೈಮ್ ಬಾಳೆ ಹೂವಿನ ಪಲ್ಯ ತೋರಿಸಿದ್ದೆ ನಾನು ನಿಮಗೆ. ಕಂಪ್ಲೀಟ್ ಬಾಳೆ ಹೂವಿಂದು ಬಾಳೆ ಗಿಡದೆಲ್ಲ ರೆಸಿಪಿಯನ್ನು ಶೇರ್ ಮಾಡಿದ್ದೆ. ನನ್ನ ಹಸ್ಬೆಂಡ್ಗೆ ಅದು ಹೂವಿಂದು ಪಲ್ಯ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಕೊಟ್ಟು ಕಳಿಸಿದ್ದಾರೆ. ಕ್ಲೀನ್ ಮಾಡೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಕಟ್ ಮಾಡಿ ಸ್ವಲ್ಪ ಪಲ್ಯ ಮಾಡಿಬಿಟ್ರೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಬೆಲ್ಲದ ಪಾಕಕ್ಕೆ ಇಟ್ಟಿದ್ದೀನಿ. ಬೆಲ್ಲನೂ ಸ್ವಲ್ಪ ಜಾಸ್ತಿ ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಕಡಲೆಪುರಿ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಲ್ಲದ ಪಾಕನ ಮಾಡ್ತಾಯಿದ್ದೀನಿ. ಪ್ರಗತಿಗೆ ಡೈಲಿ ಒಂದು ಸ್ನ್ಯಾಕ್ಸ್ಗೆ ಏನಾದರೂ ಕೊಡೋದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಕಡಲೆಪುರಿ ಇತ್ತು. ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ಯೂಸ್ ಮಾಡೋಕ್ಕೆ ಆಗಿರಲಿಲ್ಲ. ಒಂದು ಸರಿ ಚುರುಮುರಿ ಮಾಡಿದ್ದಷ್ಟೇ, ಕಂಪ್ಲೀಟಾಗಿ ಹಂಗೆ ಇದೆ. ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಕಡಲೆಪುರಿ ಉಂಡೆ ಮಾಡೋಣ ಅಂತ ಹೇಳಿ ಪಾಕಕ್ಕೆ ಇಟ್ಟಿದ್ದೀನಿ. ಪಾಕ ಚೆನ್ನಾಗಿ ಬಂದಮೇಲೆ ಅದನ್ನು ಮಾಡೋದು. ಈ ಪಾಕ ಬರೋಕ್ಕೆ ಟೈಮ್ ತೊಗೊಳುತ್ತೆ. ನೀರು ಹಾಕೋಂಗಿಲ್ಲ, ಜಾಸ್ತಿ ನೀರು ಹಾಕೋಂಗಿಲ್ಲ ಬೆಲ್ಲಕ್ಕೆ. ಸ್ವಲ್ಪ ನೀರು ಹಾಕಿ ಗಟ್ಟಿ ಪಾಕ ತೆಗಿಬೇಕು. ನಾನು ನಿಮಗೆ ಪಾಕ ಕಂಪ್ಲೀಟಾಗಿ ಫೈನಲ್ ಆದಮೇಲೆ ತೋರಿಸ್ತೀನಿ. ಅದಷ್ಟು ಮಾಡಲ್ಲ, ಒಂದು ಅರ್ಧ ಮಾಡೋಣ ಅಂದ್ಕೊಂಡಿದ್ದೀನಿ. ಇರಲಿ, ಮನೇಲಿ ಇದ್ದರೆ ತಿಂತಾರಲ್ಲ ಬೆಲ್ಲ. ಸುಮ್ಮನೆ ಬೇರೆ ಏನೋ ತಿಂಡಿಗೆ ಹೋಗ್ಬಿಡ್ತಾರೆ. ಮನೇಲೇ ಈ ಥರದ್ದು ಏನಾದರೂ ಇದ್ದರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಹಾಗಾಗಿ ಇದು ಮಾಡ್ತಾಯಿದ್ದೆ. ಈ ಪಲ್ಯ ಮಾಡಿಬಿಟ್ಟು ಸೊ ಈ ರೆಸಿಪಿಯನ್ನು ಶೇರ್ ಮಾಡ್ಕೊತೀನಿ ಇವತ್ತು. ಬನ್ನಿ.
ಇದು ಪಾಕ ತೆಗೆಯೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಹಾಗೇನಿಲ್ಲ, ನೀವು ಒಂದು ಎಷ್ಟು ಬೆಲ್ಲ ತೊಗೊಂಡಿರ್ತೀರ ಅದು ಸಣ್ಣ ಗ್ಲಾಸಷ್ಟು ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದ್ರೆ ಪಾಕ ಬರೋದಿಲ್ಲ. ಸಣ್ಣ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿಬಿಟ್ಟು ಈ ತಣ್ಣೀರಲ್ಲಿ ಹಾಕಿದಾಗ ಹಿಂಗೆ ಗಟ್ಟಿಗಾಗಬೇಕು ಪಾಕ. ಇದೇ ಕರೆಕ್ಟಾದ ಪಾಕ ಅಷ್ಟೇ. ಇದಕ್ಕೆ ನೀವು ಸರಿಯಾದ ಕ್ವಾಂಟಿಟಿಯಲ್ಲಿ ಕಡಲೆಪುರಿಯನ್ನು ಹಾಕ್ಕೋಬೇಕು. ಇದೇ ಥರ ನೀವು ಇನ್ನು ಎಷ್ಟೊಂದು ನಾನು ನಿಮಗೆ ಹೇಳಿದೆ ಕಡಲೆಪಪ್ಪಿಂದು ತುಂಬ ಮಾಡ್ತಾರೆ ಈ ಪಾಕದಲ್ಲೇ. ನಾನಿವಾಗ ಕಡಲೆಪುರಿ ಇತ್ತು, ಮಾಡಿದರೆ ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ಮಾಡಿದೆ, ಜಾಸ್ತಿ ಮಾಡಲಿಲ್ಲ. ಆಮೇಲೆ ಸ್ವೀಟ್ ನನ್ನ ಮಗಳಿಗೆ ಇಷ್ಟ ಅಲ್ವಾ, ಸೊ ಹಾಗಾಗಿ ಹೊರ್ಗಡೆ ಸ್ವೀಟಿಗೆ ಹೋಗೋದು ಜಾಸ್ತಿ. ಅದಕ್ಕೆ ಮನೇಲೇ ಈ ಥರ ಬೆಲ್ಲದಲ್ಲಿ ಏನಾದರೂ ಮಾಡಿದರೆ ಹೊರ್ಗಡೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಲೆಪುರಿ ಜಾಸ್ತಿ ಆಯಿತು. ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ, ಇನ್ನು ಚೂರು ಕಡಿಮೆ ಹಾಕಬೇಕಿತ್ತು ಕಡಲೆಪುರಿ. ಓಕೆ, ಪರವಾಗಿಲ್ಲ. ನನಗೆ ಉಂಡೆ ಕಟ್ಟೋದಕ್ಕೆಲ್ಲ ತುಂಬ ಕಷ್ಟ, ಯಾಕೆಂದರೆ ಬಿಸಿಲೇ ಇದನ್ನು ರೌಂಡಾಗಿ ಕಟ್ಟಬೇಕು. ಕೈ ಅಷ್ಟು ಸುಟ್ಟೋಗ್ತಾ ಇತ್ತು, ನಾನು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸಣ್ಣದು ಟೀ ಕುಡಿಯೋ ಗ್ಲಾಸ್ ಇತ್ತು ಸ್ಟೀಲ್ದು. ಅವಾಗೆಲ್ಲ ತುಂಬ ನಾನು ನೋಡ್ದಂಗೆ ಗ್ಲಾಸಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಇದು ಮಾಡ್ತಾಯಿದ್ರು. ಅದೇ ಥರ ನಾನು ಗ್ಲಾಸಿಗೆ ಸ್ಟಫ್ ಮಾಡಿಬಿಟ್ಟು ಅದನ್ನು ಪ್ರೆಸ್ ಮಾಡಿದ್ರೆ ಸೇಮ್ ಒಂಥರ ಗ್ಲಾಸ್ ಶೇಪಲ್ಲೇ ಬಂತು. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈಗ ಬಿಸಿಲಿಗೆ ನಮಗೆ ರೌಂಡಿಗೆ ಮಾಡೋಕ್ಕೆ ಬರಲ್ಲ ಅಂತಂದರೆ ಈ ಥರ ಟ್ರೈ ಮಾಡಿ. ಇದು ಕೂಡ ಗಟ್ಟಿ ಆಗುತ್ತೆ ಆರ್ಕೊಂಡ್ಮೇಲೆ, ಈ ಥರ ಬರುತ್ತೆ ಶೇಪು. ಇದು ಚೆನ್ನಾಗಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮರೀದಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಜೂಸ್ ಮಾಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ನಾನು ಮಾಡಿದೆ, ನನಗೆ ಕೈ ತುಂಬ ಸುಡ್ತಾಯಿತ್ತು, ಉಂಡೆ ಕಟ್ಟೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಉಂಡೆ ಮಾಡಿಲ್ಲ, ಗ್ಲಾಸಲ್ಲಿ ಹಾಕ್ಬಿಟ್ಟು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿದೆ. ಇದು ಈಸಿ ಅನ್ನಿಸ್ತು. ಈ ಥರ ಮಾಡೋವಾಗ ಸಿಕ್ಕಾಬಿಟ್ಟು ಸುಟ್ಟೋಗ್ತಾ ಇತ್ತು. ಸುಡೋದ್ರಲ್ಲಿ ಮಾಡಬೇಕಿಲ್ಲ ಅಂದರೆ ಹಂಗಂಗೆ ಡ್ರೈ ಆಗಿಬಿಡುತ್ತೆ. ಹೆಂಗೋ 2 ಮಾತ್ರ ಮಾಡಿದ್ದೀನಿ, ಇನ್ನೆಲ್ಲ ಈ ಥರ ಶೇಪಲ್ಲೇ ಮಾಡಿದೆ. ಇದೇ ಬೆಟರ್ ಅನ್ನಿಸ್ತು. ಆ್ಯಕ್ಚುಲಿ ಹಂಗೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಏನು ಉಂಡೆ ಮಾಡಿದ್ರೆ ಹಂಗೆ ಬರೀ ಪುರಿ ಇದ್ರೂ ಒಂಥರ ಸ್ನ್ಯಾಕ್ಸ್ ಥರ ಬಾಕ್ಸಲ್ಲಿ ಹಾಕಿ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಉಂಡೆ ಆದರೆ ಇದಿಷ್ಟು ಬಾಕ್ಸಲ್ಲಿ ಬರಲ್ಲ. ಸೊ ಹಾಗಾಗಿ ನೋಡೋಣ, ಅದನ್ನು ಒಂದು ಅರ್ಧ ಹಾಗೆ ಇಟ್ಕೊತೀನಿ. ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ಪುರಿ ಉಂಡೆ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿದೆ. ಇದಕ್ಕೆ ಕಡಲೆಪಪ್ಪು ಹಾಕಿ ಕೂಡ ಮಾಡ್ತಾರಲ್ಲ, ಅದು ಕೂಡ ಸಖತ್ತಾಗಿರುತ್ತೆ. ಮತ್ತು ಬಿಳಿ ಎಳ್ಳಾಕಿ ಮಾಡ್ತಾರೆ, ಗ್ಲಾಸಲ್ಲಿ ಹಿಂಗೆ ತುಂಬಿಸಿ ಇಡ್ತಾರೆ. ಚೆನ್ನಾಗಿ ಬಂದಿದೆ ಟೇಸ್ಟ್. ಪ್ರಗತಿಗೆ ಟೇಸ್ಟ್ ಕೊಡ್ತೀನಿ. ಸ್ಮಾಲ್ ಉಂಡೆ ಕ್ರಿಸ್ಪಿಯಾಗಿ ಬಂದಿದೆಯಾ? ಚೆನ್ನಾಗಿದೆ. ಅದು ಪೂರಿ ಆರೋದ್ಮೇಲೆ ಕ್ರಿಸ್ಪಿ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ, ಮೆತ್ತಗಾಗಲ್ಲ. ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಈಗ ಹೆಂಗೋ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತಲ್ಲ, ಇವಾಗ ಹೆಂಗೋ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆಯಲ್ಲ, ಆವಾಗ ದೇವ್ರ ಮುಂದೆ ಇಡೋದಕ್ಕೆ ಇದನ್ನು ಟ್ರೈ ಮಾಡಿ. ತುಂಬ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ಎಲ್ಲ ಹೊರಗಡೆ ಹೋಗಿ ಸ್ವೀಟ್ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಡ್ಬೋದು. ನಾನು ನೋಡೋಣ, ಹಬ್ಬದ ದಿನ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ದೇವಸ್ಥಾನಕ್ಕೆ ಇದೇ ಥರ ಮಾಡಿದ್ರಲ್ಲ, ಟ್ರೈ ಮಾಡಿ ಹೇಳಿ.